ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 5ನೇ ಸಿಸ್ಟಮ್ ಪ್ರಾಪರ್ಟಿ ಸ್ಟೆಬಿಲಿಟಿ ಬಗ್ಗೆ ಚರ್ಚೆ ಮಾಡೋಣ. ಇದನ್ನು ನಾವು BIBO ಸ್ಟೆಬಿಲಿಟಿ ಅಂತ ಕರಿತೀವಿ. BIBO ಅಂದರೆ ಬೌಂಡೆಡ್ ಇನ್ಪುಟ್ ಬೌಂಡೆಡ್ ಔಟ್ಪುಟ್ ಸ್ಟೆಬಿಲಿಟಿ ಅಂತ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಇದು ಕಂಟ್ರೋಲ್ ಸಿಸ್ಟಮ್ಸಲ್ಲೂ ಇದು ಬೇಕಾಗುತ್ತೆ ನಮಗೆ. ಸ್ಟೆಬಿಲಿಟಿ, ಬೌಂಡೆಡ್ ಇನ್ಪುಟ್ ಬೌಂಡೆಡ್ ಔಟ್ಪುಟ್ ಸ್ಟೆಬಿಲಿಟಿ ಅಂತ. ಏನು ಇದು, ಯಾವಾಗ ಸಿಸ್ಟಮ್ ಬೌಂಡೆಡ್ ಇನ್ಪುಟ್ ಬೌಂಡೆಡ್ ಸ್ಟೇಬಲ್ ಇರುತ್ತೆ, ಯಾವಾಗ ಅನ್ಸ್ಟೇಬಲ್ ಇರುತ್ತೆ ನೋಡೋಣ. ಒಂದು ಸಿಸ್ಟಮ್ ತಗೊಳ್ಳೋಣ. X of t ಆಪರೇಷನು, ಔಟ್ಪುಟ್ y of t ಈಸ್ ಆಪರೇಷನ್ ಆನ್ x of t. ಕಂಡೀಷನ್ ಏನಂದರೆ ಸಿಸ್ಟಮ್ ಯಾವಾಗ ಸ್ಟೇಬಲ್ ಇರುತ್ತೆ ಅಂದರೆ ಫಾರ್ ಬೌಂಡೆಡ್ ಇನ್ಪುಟ್ ಅಂದರೆ ಮ್ಯಾಥಮೆಟಿಕಲಿ ಈ ಥರ ಬರಿಬೋದು ನಾವು. ಇಫ್ ದ ಔಟ್ಪುಟ್ ಈಸ್ ಆಲ್ಸೋ ಬೌಂಡೆಡ್, ಅವಾಗ ನಾವು ಇದನ್ನು, ಸೊ ಇದು ಬೌಂಡೆಡ್ ಇನ್ಪುಟ್ಗೆ ಬೌಂಡೆಡ್ ಔಟ್ಪುಟ್ ಆದರೆ ಸಿಸ್ಟಮ್ನ ನಾವು BIBO ಸ್ಟೇಬಲ್ ಅಂತ ಕರಿತೀವಿ. ಆಗಲಿಲ್ಲ ಅಂದರೆ ಅನ್ಸ್ಟೇಬಲ್ ಅಂತ ಕರಿತೀವಿ. ಈಗ ಬೌಂಡೆಡ್ ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ x of t, ಮ್ಯಾಗ್ನಿಟ್ಯೂಡ್ ಆಫ್ x of t ಲೆಸ್ ದೆನ್ ಆರ್ ಈಕ್ವಲ್ ಟು mx ಅಂದರೆ ಈ ಸಿಗ್ನಲ್ x of t ಅಂದರೆ ಒಂದು ಕಂಟಿನ್ಯೂಸ್ ಟೈಮ್ ಸಿಗ್ನಲು, ಯಾವುದಾದ್ರು ಒಂದು ಶೇಪ್ ಇರುತ್ತೆ ಈ ಥರ. ಸೊ ಈ ಸಿಗ್ನಲ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂನೇ mx ಇರುತ್ತೆ ಅಂತ. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ x of t ಲೆಸ್ ದೆನ್ ಆರ್ ಈಕ್ವಲ್ ಟು mx ಅಂದರೆ ಎಟ್ ಎನಿ ವ್ಯಾಲ್ಯೂ ಆಫ್ ಟೈಮು ಆಂಪ್ಲಿಟ್ಯೂಡ್ ಆಫ್ x of t ಇಟ್ ವಿಲ್ ಬಿ ಐದರ್ ಈಕ್ವಲ್ ಟು mx ಆರ್ ಲೆಸ್ ದೆನ್ mx ಅಂತ. ಅವಾಗ ಅದನ್ನು ನಾವು ಬೌಂಡೆಡ್ ಅಂತ ಕರಿತೀವಿ. ಎಕ್ಸಾಂಪಲು, ಈಗ x of t ಈಸ್ ಈಕ್ವಲ್ ಟು 5 cos t ಅಂತ ತಿಳ್ಕೊಳ್ಳೋಣ. ಸೊ 5 cos t ಅಂದರೆ ಈ ಥರ ಸಿಗ್ನಲ್ ಬರುತ್ತೆ, ಆಂಪ್ಲಿಟ್ಯೂಡ್ 5. ಸೊ ಈ 5 cos t ಬೌಂಡೆಡ್ ವಿತ್ ವ್ಯಾಲ್ಯೂ 5 ಅಂದರೆ ಹೈಯೆಸ್ಟ್ ವ್ಯಾಲ್ಯೂನೇ 5, ಇನ್ನೆಲ್ಲ ವ್ಯಾಲ್ಯೂಸ್ ಅದಕ್ಕಿಂತ ಕೆಳಗಿರುತ್ತೆ ಅಂತ. ಸೊ ಇದು ನಾವು ಬೌಂಡೆಡ್ ಸಿಗ್ನಲ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಕೌಂಟರ್ ಎಕ್ಸಾಂಪಲು, x of t ಈಸ್ ಈಕ್ವಲ್ ಟು t ಅಂತ ತಗೊಳ್ಳೋಣ. x of t ಈಸ್ ಈಕ್ವಲ್ ಟು t ಇಂಟು u of t. t ಇಂಟು u of t ಮಾಡೋದ್ರಿಂದ ನಾವು ಸಿಗ್ನಲ್ 0 to ಇನ್ಫಿನಿಟಿವರೆಗೂ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಆ್ಯಸ್ t ಟೆನ್ಸ್ ಟು ಇನ್ಫಿನಿಟಿ, t ಇಂಟು u of t ಟೆನ್ಸ್ ಟು ಇನ್ಫಿನಿಟಿ. ಸೊ ಇದು ಹೈಯೆಸ್ಟ್ ವ್ಯಾಲ್ಯೂ ಇನ್ಫಿನಿಟಿ. ಸೊ ಈ ಸಿಗ್ನಲ್ನ ನಾವು ಬೌಂಡೆಡ್ ಸಿಗ್ನಲ್ ಅಂತ ಬರೆಯೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ವ್ಯಾಲ್ಯೂಸು ಇನ್ಫಿನಿಟಿಗಿಂತ ಕಡಿಮೆ ಇದೆ ಹೊರತು ಯಾವುದೇ ಒಂದು ಫೈನೈಟ್ ವ್ಯಾಲ್ಯೂಗಿಂತ ಕಡಿಮೆ ಇಲ್ಲ. ಸೊ 1ಅಲ್ಲಿ 1 ಇದೆ, 2ಅಲ್ಲಿ 2 ಇದೆ, 3ಅಲ್ಲಿ 3 ಇದೆ, ಇನ್ಫಿನಿಟಿಯಲ್ಲಿ ಇನ್ಫಿನಿಟಿ ಇರುತ್ತೆ. ಸೊ ಅದಕ್ಕೆ ಇದನ್ನು ನಾವು ಅನ್ಬೌಂಡೆಡ್ ಸಿಗ್ನಲ್ ಅಂತ ಕರಿತೀವಿ. ಒಂದು ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ತಗೊಂಡ್ರೆ, ಈಗ x of n ಇಸ್ ಈಕ್ವಲ್ ಟು r⁻n ಅಂತ ತಗೋಣ. n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ 0 to ಇನ್ಫಿನಿಟಿ ಸಿಗ್ನಲ್ ಇದೆ. ಸೊ ಈ r ವ್ಯಾಲ್ಯೂ ಗ್ರೇಟರ್ ದೆನ್ 1 ಇರ್ಬೋದು, ಲೆಸ್ ದೆನ್ 1 ಇರ್ಬೋದು, ಅಥವಾ ಈಕ್ವಲ್ ಟು 1 ಇರ್ಬೋದು. ಲೆಟ್ಸ್ ಸೇ r ಗ್ರೇಟರ್ ದೆನ್ 1 ತಗೊಳ್ಳೋಣ, ಅಂದರೆ 2 ತಗೊಳ್ಳೋಣ. 2⁻n ಆಗುತ್ತೆ, r⁻n ಅಂದರೆ 2⁻n ಆಗುತ್ತೆ. ಇದನ್ನು ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ 0 to ಇನ್ಫಿನಿಟಿ ಪ್ಲಾಟ್ ಮಾಡಿದ್ರೆ 0 1 2 3 4 5, 0 ಅಲ್ಲಿ 1 ಇರುತ್ತೆ, 1ಅಲ್ಲಿ 2 ಇರುತ್ತೆ, 2 to the power of 1 2, 2 ಸ್ಕ್ವೇರ್ 4 ಆಗುತ್ತೆ, 2 ಕ್ಯೂಬ್ 8 ಆಗುತ್ತೆ. ಸೊ ಈ ಥರ ಸಿಗ್ನಲ್ಲು ಡೈವರ್ಜ್ ಆಗ್ತಾ ಹೋಗುತ್ತೆ. ಅಂದರೆ n ಟೆನ್ಸ್ ಟು ಇನ್ಫಿನಿಟಿ 2 to the power of n, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 2 to the power of n ಇನ್ಫಿನಿಟಿ ಆಗುತ್ತೆ. ಸೊ ಇದು ಈಗ ಈ ಎಲ್ಲ ಸ್ಯಾಂಪಲ್ಸ್ಗಳು ಇನ್ಫಿನಿಟಿಯಿಂದ ಕಡಿಮೆ ಇದೆ ಹೊರತು ಯಾವುದೇ ಒಂದು ಫೈನೈಟ್ ಸ್ಯಾಂಪಲ್ಸ್ಗಿಂತ ಕಡಿಮೆ ಇಲ್ಲ. ಫೈನೈಟ್ ಸ್ಯಾಂಪಲ್ ಒಳಗಡೆ ರೇಂಜಲ್ಲಿ ಇಲ್ಲ ಇದು. ಸೊ ಇದಕ್ಕೆ ಇದನ್ನು ನಾವು ಈ ಸಿಗ್ನಲ್ನ ನಾವು ಅನ್ಬೌಂಡೆಡ್ ಸಿಗ್ನಲ್ಸ್ ಅಂತ ಕರಿತೀವಿ. ಅನ್ಬೌಂಡೆಡ್ ಡೈವರ್ಜಿಂಗ್ ಸಿಗ್ನಲ್ ಅಂತ ಕರಿತೀವಿ. ಈಗ ಅದೇ ಈಗ r ಲೆಸ್ ದೆನ್ 1, ಈಗ r ಇಸ್ ಈಕ್ವಲ್ ಟು ಹಾಫ್ ತಗೊಳ್ಳೋಣ. ಸೊ ಸಿಗ್ನಲ್ ಏನಾಗುತ್ತೆ 1/2⁻n ಆಗುತ್ತೆ. 1/2⁻n ಪ್ಲಾಟ್ ಮಾಡಿದ್ರೆ 0ಅಲ್ಲಿ 1/2⁻0 1 ಬರುತ್ತೆ. ನೆಕ್ಸ್ಟ್ 1ಅಲ್ಲಿ 1/2 ಹಾಫ್ ಬರುತ್ತೆ, 2ಅಲ್ಲಿ 1/4, 3ಅಲ್ಲಿ 1/8. ಸೊ ಈ ಥರ ಬರ್ತಾ ಹೋಗುತ್ತೆ. ಅಂದರೆ n ಟೆನ್ಸ್ ಟು ಇನ್ಫಿನಿಟಿ 1/2⁻n ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ 1ಇಂದ 0ಗೆ ಇದು ಕನ್ವರ್ಜ್ ಆಗುತ್ತೆ. ಸೊ ಈ ಸಿಗ್ನಲ್ನ ನಾವು ಕನ್ವರ್ಜಿಂಗ್ ಸಿಗ್ನಲ್ ಅಂತ ಕರಿತೀವಿ. ಸೊ ಈ ಸಿಗ್ನಲ್ ಬೇಕಾದ್ರೆ ನೀವು ಹೇಳ್ಬೋದು ಎಲ್ಲ ವ್ಯಾಲ್ಯೂಸು 1ಗೆ ಬೌಂಡ್ ಆಗಿದೆ ಅಂತ. ಅಂದರೆ 1/2⁻n ಇನ್ ಮ್ಯಾಗ್ನಿಟ್ಯೂಡು ಈಸ್ ಬೌಂಡೆಡ್ ಟು 1, ಅಂದರೆ ಎಲ್ಲ ವ್ಯಾಲ್ಯೂಸು ಲೆಸ್ ದೆನ್ 1 ಇದೆ ಅಂತ. ಸೊ r ಲೆಸ್ ದೆನ್ 1 ಇದ್ದಾಗ ಸಿಗ್ನಲ್ ಬೌಂಡೆಡ್ ಇರುತ್ತೆ, r ಗ್ರೇಟರ್ ದೆನ್ 1 ಇದ್ದಾಗ ಅನ್ಬೌಂಡೆಡ್ ಇರುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ತಗೊಂಡು ಸಿಸ್ಟಮ್ ಸ್ಟೇಬಲ್ ಇದೆಯೋ ಅಲ್ವ ನೋಡೋಣ. y of t ಈಸ್ ಈಕ್ವಲ್ ಟು 2 ಇಂಟು x of t ಪ್ಲಸ್ 3. ಸೊ ಸಿಸ್ಟಮ್ ಏನು ಮಾಡ್ತಿದೆ ಅಂದರೆ ಸಿಗ್ನಲ್ x of t ತಗೊಂಡು
ಮಲ್ಟಿಪ್ಲೈ ಬೈ 2 ಮಾಡುತ್ತೆ. ಆಮೇಲೆ 3 ಡಿ ಸಿ ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ದೆ. y ಆಫ್ ಟಿ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ 3 ಆಗ್ತಿದೆ. ಸೊ ನಾವು ಲೆಟ್ ಅಸ್ ಅಸ್ಯೂಮ್ ಎಕ್ಸ್ ಆಫ್ ಟಿ ಇಸ್ ಬೌಂಡೆಡ್. ಎಕ್ಸ್ ಆಫ್ ಟಿ ನಾವು ಯಾವಾಗಲೂ ಬೌಂಡೆಡ್ ಅಂತ ಅಸ್ಯೂಮ್ ಮಾಡ್ಬೋದು, ಯಾಕಂದರೆ ಇನ್ಪುಟ್ ಕೊಡೋದು ನಾವಾಗಿರೋದ್ರಿಂದ. ಸೊ ವಿ ಹ್ಯಾವ್ ದ ಕಂಟ್ರೋಲ್ ಟು ಗಿವ್ ಎ ಬೌಂಡೆಡ್ ಇನ್ಪುಟ್. ಸೊ ಎಕ್ಸ್ ಆಫ್ ಟಿ ಇಸ್ ಬೌಂಡೆಡ್ ಇನ್ಪುಟ್ ಅಂದರೆ ಯಾವುದೋ ಒಂದು ಸಿಗ್ನಲ್ಲು ಒಂದು ಶೇಪಲ್ಲಿ ಇರುತ್ತೆ. ಈ ಥರ ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಮ್ ಎಕ್ಸ್ ಇರುತ್ತೆ ಅಂತ, ಮಿನಿಮಮ್ ವ್ಯಾಲ್ಯೂ ಎಷ್ಟಾರು ಇರ್ಬೋದು. ಇದು ಮಿನಿಮಮ್ ವ್ಯಾಲ್ಯೂ ಎಮ್ ಇನ್ ಅಂತ ತಗೊಳ್ಳೋಣ. ಈಗ ಆ ಔಟ್ಪುಟ್ ಮ್ಯಾಗ್ನಿಟ್ಯೂಡ್ ಹೇಗಿರುತ್ತೆ ನೋಡೋಣ. y ಆಫ್ ಟಿ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ 3. ಸೊ ಮ್ಯಾಗ್ನಿಟ್ಯೂಡ್ ಆಫ್ y ಆಫ್ ಟಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ 2 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ 3 ಆಗುತ್ತೆ. ಸೊ ಇದು 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಟಿ ಪ್ಲಸ್ 3 ಆಗುತ್ತೆ, ಯಾಕಂದರೆ ಮ್ಯಾಗ್ನಿಟ್ಯೂಡ್ ಆಫ್ 2 ಮ್ಯಾಗ್ನಿಟ್ಯೂಡ್ ಆಫ್ 3ನೇ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಕ್ಸ್ ಆಫ್ ಟಿ ಅಂದರೆ ಎಮ್ ಆಫ್ ಎಕ್ಸ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಕ್ಸ್ ಆಫ್ ಟಿ ಅಂದರೆ ಎಮ್ ಎಕ್ಸು. ಸೊ ಅದನ್ನೇ ಹಾಕ್ಬಿಡೋಣ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾಕಿ ನೋಡೋಣ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಈ ಇನ್ಇಕ್ವಾಲಿಟಿ ಸಿಂಬಲ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ 2 ಇಂಟು ಎಮ್ ಎಕ್ಸು ಪ್ಲಸ್ 3. ಯಾಕೆಂದರೆ y ಆಫ್ ಟಿ ಮ್ಯಾಕ್ಸಿಮಮ್ ವ್ಯಾಲ್ಯೂ y ಆಫ್ ಟಿ ಎಮ್ ಎಕ್ಸ್ ಆಗ್ತಾಗಲೇ ಹೈಯೆಸ್ಟ್ ಆಗುತ್ತೆ. ಸೊ ಅದಕ್ಕಿಂತ ಕೆಳಗೆ ಆಗ್ತಾಗೆಲ್ಲ ಅದಕ್ಕಿಂತ ಕಮ್ಮಿನೇ ಬರಬೇಕು. ಸೊ y ಆಫ್ ಟಿ ಇನ್ಇಕ್ವಾಲಿಟಿ ಈ ಥರ ಆಗುತ್ತೆ. y ಆಫ್ ಟಿ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಎಮ್ ಎಕ್ಸ್ ಪ್ಲಸ್ 3 ಆಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಎಕ್ಸ್ ಅನ್ನೋದೊಂದು ಫೈನೈಟ್ ವ್ಯಾಲ್ಯೂ, 2 ಇಂಟು ಎಮ್ ಎಕ್ಸು ಒಂದು ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ ಎಮ್ ಝೆಡ್ ಅಂತ ಪ್ಲಸ್ 3. ಸೊ ಇವೆರಡೂ ಆ್ಯಡ್ ಮಾಡಿದ್ರೆ ಒಂದು ಫೈನೈಟ್ ವ್ಯಾಲ್ಯೂ ಬರುತ್ತೆ ಲೆಸ್ ದೆನ್ ಎಮ್ ಬೈ. ಸೊ y ಆಫ್ ಟಿದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಮ್ ಬೈ, ಇನ್ನು ಎಲ್ಲ ವ್ಯಾಲ್ಯೂದು ಇದರೊಳಗೆ ಬೌಂಡೆಡ್ ಆಗಿರುತ್ತೆ ಅಂತ ಅರ್ಥ. ಸೊ y ಆಫ್ ಟಿನೂ ಬೌಂಡೆಡ್. ಸೊ ಸಿಗ್ನಲ್ಲು ಸಿಸ್ಟಮ್ಮು ಸ್ಟೇಬಲ್ ಆಗುತ್ತೆ. ಬೌಂಡೆಡ್ ಇನ್ಪುಟ್ ಬೌಂಡೆಡ್ ಔಟ್ಪುಟ್ ಸ್ಟೇಬಲ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಒಂದು ಕೌಂಟರ್ ಎಕ್ಸಾಂಪಲ್ ತಗೊಳ್ಳೋಣ. y ಆಫ್ ಟಿ ಇಸ್ ಈಕ್ವಲ್ ಟು ಟಿ ಇಂಟು ಎಕ್ಸ್ ಆಫ್ ಟಿ ಅಂತ ತಗೊಳ್ಳೋಣ. ಸೊ ಸಿಸ್ಟಮ್ ಏನು ಮಾಡ್ತಿದೆ, ಮಲ್ಟಿಪ್ಲೈ ಬೈ ಟಿ ಮಾಡ್ತಾಯಿದೆ ಸಿಗ್ನಲ್ನ. ಇನ್ಪುಟ್ ಸಿಗ್ನಲ್ ಎಕ್ಸ್ ಆಫ್ ಟಿ ತೊಗೊಂಡು ಮಲ್ಟಿಪ್ಲೈ ಬೈ ಟಿ ಮಾಡ್ತಿದೆ. ಎಕ್ಸ್ ಆಫ್ ಟಿ ನಾವು ಬೌಂಡೆಡ್ ಅಂತ ಅಸ್ಯೂಮ್ ಮಾಡೋಣ. ಸೇ ಈ ಥರ ಒಂದು ಸಿಗ್ನಲ್ ಇದೆ, ಇದ್ರದ್ದು ಹೈಯೆಸ್ಟ್ ವ್ಯಾಲ್ಯೂನೇ ಎಮ್ ಎಕ್ಸ್ ಅಂತ ತೆಗೊಳ್ಳೋಣ. ಎಕ್ಸ್ ಆಫ್ ಟಿ ಇಸ್ ಬೌಂಡೆಡ್. ಎಕ್ಸ್ ಆಫ್ ಟಿ ಬೌಂಡೆಡ್ ಅಂದರೆ ಇದು ಆ್ಯಂಪ್ಲಿಟ್ಯೂಡಲ್ಲಿ ಮಾತ್ರ ಬೌಂಡೆಡ್ ಇದ್ದರೆ ಸಾಕು. ಟೈಮಲ್ಲಿ ಅನ್ಬೌಂಡೆಡ್ ಆಗಿದ್ರು ನೋ ಪ್ರಾಬ್ಲಮ್, ಟೈಮ್ ಕ್ಯಾನ್ ಬಿ ಅನ್ಬೌಂಡೆಡು, ಆದರೆ ಆ್ಯಂಪ್ಲಿಟ್ಯೂಡಲ್ಲಿ ಬೌಂಡೆಡ್ ಆಗಿರಬೇಕು. ಸೊ ಈಗ ಮ್ಯಾಗ್ನಿಟ್ಯೂಡ್ ಆಫ್ y ಆಫ್ ಟಿ ಮಾಡೋಣ. y ಆಫ್ ಟಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ. ಇದೇನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಟಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಟಿ. ಸೊ ಈಗ ನಾವು ಎಮ್ ಎಕ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಟಿ ಎಮ್ ಎಕ್ಸ್ ಆಗುತ್ತೆ. ಇದು y ಆಫ್ ಟಿ. ಸೊ ಇಲ್ಲಿ y ಆಫ್ ಟಿ ಇಸ್ ಪ್ರೊಪೋರ್ಷನಲ್ ಟು ಟಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ y ಆಫ್ ಟಿ ವ್ಯಾಲ್ಯೂಗೆ ಪ್ರೊಪೋರ್ಷನ್ ಆಗಿದೆ. ಟಿ ನಮಗೊಂದು ರ್ಯಾಂಪ್ ಸಿಗ್ನಲ್ ಈ ಥರ ಸಿಗ್ನಲ್ ಇದೆ. ಟಿ ಜಾಸ್ತಿ ಆಗ್ತಾ ಹೋದಂಗೆ, ಟಿ ಟೆನ್ಸ್ ಟು ಇನ್ಫಿನಿಟಿ ಆಗ್ತಾ ಹೋದಂಗೆ ಮ್ಯಾಗ್ನಿಟ್ಯೂಡ್ ಆಫ್ ಟಿ ಟೆನ್ಸ್ ಟು ಇನ್ಫಿನಿಟಿ ಆಗುತ್ತೆ. ಸೊ ಈ ಒಂದು ಎಕ್ಸ್ ಆಫ್ ಟಿ ಈಸ್ ಬೌಂಡೆಡ್, ಬಿಕಾಸ್ ಆಫ್ ದಿಸ್ ಟಿ ನಮಗೆ y ಆಫ್ ಟಿ ಬೌಂಡೆಡ್ ಆಗ್ತಾ ಇಲ್ಲ. ಸೊ y ಆಫ್ ಟಿ ಮ್ಯಾಗ್ನಿಟ್ಯೂಡ್ ಆಫ್ y ಆಫ್ ಟಿ ಈಸ್ ನಾಟ್ ಲೆಸ್ ದ್ಯಾನ್ ಇನ್ಫಿನಿಟಿ. ಸೊ ಬೌಂಡೆಡ್ ಅಲ್ಲ, it is not equal or not less than any value, any my. ಸೊ ಅದಕ್ಕೋಸ್ಕರ ಇದು ಅನ್ಬೌಂಡೆಡ್ ಆಗುತ್ತೆ, y ಆಫ್ ಟಿ ಅನ್ಬೌಂಡೆಡ್ ಆಗುತ್ತೆ. ಸೊ ಸಿಸ್ಟಮ್ ನಾಟ್ ಸ್ಟೇಬಲ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಟಿ ಎಮ್ ಎಕ್ಸ್ ವ್ಯಾಲ್ಯೂ 5 ಇರುತ್ತೆ. ಈಗ ಏನು ಬರ್ತಿದೆ ಅಂದರೆ ನಮಗೆ y ಆಫ್ ಟಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಟಿ ಇಂಟು ಎಮ್ ಎಕ್ಸ್ನ ನಾವು ಒಂದು ಅಜ್ಯೂಮ್ ಮಾಡೋಣ 5 ಅಂತ. 5 ಇಂಟು ಟಿ ಆಗುತ್ತೆ. ಸೊ ಇದನ್ನು ಪ್ಲಾಟ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂದರೆ ಒಂದು ರ್ಯಾಂಪ್ ಸಿಗ್ನಲೇ ಬರುತ್ತೆ ವಿತ್ ಸ್ಲೋಪ್ 5 ಬರುತ್ತೆ. ಸೊ y ಆಫ್ ಟಿ ಕ್ಲಿಯರ್ಲಿ ಅನ್ಬೌಂಡೆಡ್. ಸೊ ಸಿಸ್ಟಮ್ ನಾಟ್ ಸ್ಟೇಬಲ್ ಆಗುತ್ತೆ. ಒಂದು ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ತಗೊಳ್ಳೋಣ. y ಆಫ್ n ಈಸ್ ಈಕ್ವಲ್ ಟು ಆರ್ ಎಸ್ ಟು ಎನ್ ಎಕ್ಸ್ ಆಫ್ ಎನ್ ಅಂತ ತಗೊಳ್ಳೋಣ. ಎಗೇನ್ ಎಕ್ಸ್ ಆಫ್ ಎನ್ ಮ್ಯಾಗ್ನಿಟ್ಯೂಡ್ನ ನಾವು ಬೌಂಡೆಡ್ ಅಂತ ತಗೊಳ್ಳೋಣ. ಅಂದರೆ ಈಗ ಒಂದು ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಇದೆ, ಇದು ಬೌಂಡೆಡ್, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಮ್ ಎಕ್ಸು. ಸೊ ಇದಕ್ಕಿಂತ ಎಲ್ಲ ವ್ಯಾಲ್ಯೂಸು ಕಮ್ಮಿ ಇರುತ್ತೆ. ಸೊ ಈ ಥರ ಒಂದು ಸಿಗ್ನಲ್ ತಗೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ y ಆಫ್ ಎನ್ ಏನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಎಸ್ ಟು ಎನ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಎನ್ ಆಗುತ್ತೆ. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಎನ್ ನಮ್ಮ ಹೈಯೆಸ್ಟ್ ವ್ಯಾಲ್ಯೂ ಎಮ್ ಎಕ್ಸ್ ಹಾಕ್ಬಿಟ್ರೆ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಎಮ್ ಎಕ್ಸ್ ಇಂಟು ಆರ್ ಎಸ್ ಟು ಎನ್ ಆಗುತ್ತೆ. ಸೊ ಈಗ y ಆಫ್ ಎನ್ ವ್ಯಾಲ್ಯೂ ಬೌಂಡೆಡ್ ಅನ್ಬೌಂಡ್ ಅಂತ ಡಿಸೈಡ್ ಮಾಡೋ ಫ್ಯಾಕ್ಟ್ರು ಆರ್ ಎಸ್ ಟು ಎನ್. ಈಗ ಆರ್ ಗ್ರೇಟರ್ ದೆನ್ ಒನ್ ಇದ್ದರೆ ಆರ್ ಎಸ್ ಟು ಎನ್ನು ಡೈವರ್ಜಿಂಗ್.
ಡೈವರ್ಜಿಂಗ್ ಅಂದರೆ ಅನ್ಬೌಂಡೆಡ್ ಆಗುತ್ತೆ. ಸೊ ಆರ್ ರೆಸ್ ಟು ಎನ್ ಅನ್ಬೌಂಡೆಡ್ ಆದರೆ ವೈ ಆಫ್ ಎನ್ ಅನ್ಬೌಂಡೆಡ್ ಆಗ್ಬಿಡುತ್ತೆ. ವೈ ಆಫ್ ಎನ್ ಕೂಡ ಅನ್ಬೌಂಡೆಡ್ ಆಗಿಬಿಡುತ್ತೆ. ಅದೇ ಆರ್ ಲೆಸ್ ದೆನ್ 1 ಇದ್ದರೆ ಆರ್ ರೆಸ್ ಟು ಎನ್ ಕನ್ವರ್ಜಿಂಗ್ ಆಗುತ್ತೆ. ಕನ್ವರ್ಜಿಂಗ್ ಆದಾಗ ಬೌಂಡೆಡ್ ಆಗುತ್ತೆ. ಸೊ ಆರ್ ರೆಸ್ ಟು ಎನ್ ಬೌಂಡೆಡ್ ಆದರೆ ಎಮ್ ಎಕ್ಸ್ ಇಂಟು ಆರ್ ರೆಸ್ ಟು ಎನ್ ವಿಚ್ ಇಸ್ ವೈ ಆಫ್ ಎನ್ ಇದು ಬೌಂಡೆಡ್ ಆಗಿಬಿಡುತ್ತೆ. ಸೊ ಈ ಥರ ಸಿಸ್ಟಮ್ ಏನಿದ್ರೆ ಡಿಪೆಂಡ್ಸ್ ಆನ್ ಆರ್ ಗ್ರೇಟರ್ ದೆನ್ 1 ಇದ್ದರೆ ಅನ್ಸ್ಟೇಬಲ್, ಆರ್ ಲೆಸ್ ದೆನ್ 1 ಇದ್ದರೆ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಲೆಸ್ ದೆನ್ 1 ಇದ್ದರೆ ಸಿಸ್ಟಮ್ ಸ್ಟೇಬಲ್ ಇರುತ್ತೆ. ಒಂದು ಎಕ್ಸಾಂಪಲ್ ಮಾಡೋಣ. y of t is equal to d by dt of x of t. ಇಲ್ಲಿ ಸಿಸ್ಟಮ್ ಏನು ಮಾಡ್ತಿದೆ ಅಂದರೆ ಸಿಗ್ನಲ್ ಎಕ್ಸ್ ಆಫ್ ಟಿದು ಸ್ಲೋಪು ಎವ್ರಿ ಇನ್ಸ್ಟೆಂಟ್ ಕೊಡ್ತಾ ಇದೆ. ಡಿ ಬೈ ಡಿ ಟಿ ಅಂದರೆ ಸ್ಲೋಪ್ ಆಫ್ ಎಕ್ಸ್ ಆಫ್ ಟಿ. ಹೇಗೆ ಅಂದರೆ ಈಗ ಒಂದು ಸೈನ್ ವ್ಯಾಲ್ಯೂ ಈ ಥರ ಇದ್ರೆ ಇದು ಇನ್ಪುಟ್ ಕೊಟ್ಟರೆ ನಾನು ಸೈನ್ ಟಿನ, ಔಟ್ಪುಟ್ಟು ಕಾಸ್ ಟಿ ಆಗುತ್ತೆ. ಸೊ ಇದು ಸಿಸ್ಟಮ್ ಮಾಡ್ತಾ ಇರೋ ಆಪರೇಷನ್ ಹೆಚ್ಚು. ಈ ಸಿಗ್ನಲ್ ಸೈನ್ ಟಿ ಇದ್ರ ಒಳಗೆ ಹೋದರೆ ಔಟ್ಪುಟ್ ಕಾಸ್ಟ್ ಟಿ ಬರುತ್ತೆ. ಯಾಕಂದರೆ ಇಲ್ಲಿ ಸ್ಲೋಪ್ 0 ಇದೆ. ಸ್ಲೋಪ್ ಇಲ್ಲಿ ಮ್ಯಾಕ್ಸಿಮಮ್ ಇದೆ, ಮ್ಯಾಕ್ಸಿಮಮ್ ಸ್ಲೋಪು +1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಲೋಪು 0 ಇದೆ, ಸೊ ಇಲ್ಲಿ 0 ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಸ್ಲೋಪ್ 0 ಇದೆ, ಸೊ ಇಲ್ಲಿ 0 ಇದೆ. ಸೊ ಆ ಥರ ನಮಗೆ ಸ್ಲೋಪ್ ಕೊಡ್ತಾ ಹೋಗುತ್ತೆ. ಈಗ ನಾವು ಎಕ್ಸ್ ಆಫ್ ಟಿನ ಬೌಂಡೆಡ್ ಅಂತ ತಗೊಳ್ಳೋಣ, ಅಸ್ಯೂಮ್ ಮಾಡೋಣ. ಸೊ ಎನಿ ಎಕ್ಸ್ ಆಫ್ ಟಿ ವಿಚ್ ಇಸ್ ಬೌಂಡೆಡ್, ಮ್ಯಾಗ್ನಿಟ್ಯೂಡ್ ಆಫ್ ವೈ ಆಫ್ ಟಿ ಏನಾಗುತ್ತೆ ಅಂದರೆ ಸ್ಲೋಪ್ ಮ್ಯಾಗ್ನಿಟ್ಯೂಡ್. ಈಗ ಕೆಲವು ಕೌಂಟರ್ ಎಕ್ಸಾಂಪಲ್ ನೋಡೋಣ. ಸಿಗ್ನಲ್ಲು ಈ ಥರ ಇದೆ. ಸೊ ಇದು 1, ದಿಸ್ ಇಸ್ 2. ಸೊ ಸಿಸ್ಟಮ್ಮು ಸ್ಲೋಪ್ ಇಲ್ಲಿವರೆಗೂ 0 to 1 ಸ್ಲೋಪ್ ನನಗೆ ಸಿಗುತ್ತೆ. ಇದು ವೈ ಆಫ್ ಟಿ, ಇದು ಎಕ್ಸ್ ಆಫ್ ಟಿ. ಸೊ ಇದು ಸಿಸ್ಟಮ್ ಕೆಲಸ ಏನಂದರೆ ಇದ್ರ ಸ್ಲೋಪ್ ಫೈಂಡ್ ಮಾಡ್ತಾ ಹೋಗೋದು. ಸೊ ಸ್ಲೋಪು ಈ ಥರ ಬಂದು 0 ಹೋಗುತ್ತೆ, ಮತ್ತು 0 ಬರುತ್ತೆ, ಈ ಥರ ಬರುತ್ತೆ. ಇಲ್ಲಿ 0, 1ನಲ್ಲಿ ನಮಗೆ ಡಿಸ್ಕಂಟಿನ್ಯೂಸ್ ಇದೆ. ಸೊ ಡಿಸ್ಕಂಟಿನ್ಯೂಟಿ ಇದ್ದಾಗ ನಮಗೊಂದು ರ್ಯಾಂಪ್ ಇದು ಬರುತ್ತೆ, ಇಂಪಲ್ಸ್ ಫಂಕ್ಷನು. ಸೊ ಅದ್ರದ್ದು ಸ್ಲೋಪ್ ಇನ್ಫಿನಿಟಿ ಆಗಿಬಿಡುತ್ತೆ. ಇಲ್ಲೂ ಅಷ್ಟೇ, ಇಲ್ಲೊಂದು ಸ್ಲೋಪ್ ಇನ್ಫಿನಿಟಿ ಆಗುತ್ತೆ. ಸೊ ಇಲ್ಲಿ ವೈ ಆಫ್ ಟಿ ಬೌಂಡೆಡ್ ಇರುತ್ತೆ ಕೆಲವು ಪ್ಲೇಸಸಲ್ಲಿ, ಬಟ್ ಸಮ್ ಪ್ಲೇಸಸಲ್ಲಿ ಅದು ಇನ್ಫಿನಿಟಿಗೆ ಹೋಗ್ಬಿಡುತ್ತೆ. ಸೊ ಅಲ್ಲಿ ಎಲ್ಲೆಲ್ಲಿ ಡಿಸ್ಕಂಟಿನ್ಯೂಸ್ ಇರುತ್ತೆ ಅಲ್ಲಿ ಇನ್ಫೈನೈಟ್ ಆಂಪ್ಲಿಟ್ಯೂಡ್ ಆಗಿಬಿಡುತ್ತೆ. ಸೊ ಆವಾಗ ಇದು ಅನ್ಬೌಂಡೆಡ್ ಆಗಿರುತ್ತೆ. ವೈ ಆಫ್ ಟಿ ಬೌಂಡೆಡ್ ಇನ್ ಆಲ್ ವ್ಯಾಲ್ಯೂಸ್ ಇರಬೇಕು. ಎನಿ ಒನ್ ವ್ಯಾಲ್ಯೂಲು ಅದು ಅನ್ಬೌಂಡೆಡ್ ಆಗಿಬಿಟ್ರೆ ಹೋಲ್ ಸಿಸ್ಟಮ್ ಅನ್ಸ್ಟೇಬಲ್ ಆಗಿಬಿಡುತ್ತೆ. ಸೊ ಯಾವಾಗಲೂ ಅಷ್ಟೇ ಡಿಫ್ರೆನ್ಷಿಯೇಟರು ಅನ್ಸ್ಟೇಬಲ್ ಸಿಸ್ಟಮ್. ಯಾಕೆಂದರೆ ಡಿಸ್ಕಂಟಿನ್ಯೂಸ್ ಸಿಗ್ನಲ್ ಕೊಟ್ಟಾಗ ನಮಗೆ ವೈ ಆಫ್ ಟಿ ಅನ್ಬೌಂಡೆಡ್ ಬರುತ್ತೆ. ಇದು ಕೆಲವು ಎಕ್ಸಾಂಪಲ್ಲು ಆನ್ ಸ್ಟೆಬಿಲಿಟಿ. ನಾವು ಇನ್ನೂ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಕಮ್ಮಿಂಗ್ ವೀಡಿಯೋಸಲ್ಲಿ. ಥ್ಯಾಂಕ್ ಯು.